ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೆಲ್ಲಿ ನಡೆದೈತೆ ಅಂತಂದರೆ, ಎಲ್ಲಿ ನಡೆದೈತೆ ಅನ್ನೋದಕ್ಕಿಂತ ರೀಸೆಂಟಾಗಿ ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿಯಲ್ಲೆಲ್ಲ ಏನು ನಡೀತೈತೆ, ಈ ಯೂನಿವರ್ಸಿಟಿಯಲ್ಲೆಲ್ಲ ಏನು ನಡೀತೈತೆ, ಯಾಕೆ ಅಂತಂದರೆ ಈಗ ರೀಸೆಂಟಾಗಿ ಒಂದು 3 ವಿಷಯಗಳನ್ನ, 3 ಘಟನೆಗಳನ್ನ ನೋಡಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ಇಂಡಿಯಾದಲ್ಲಿ ಕೋಲ್ಕತ್ತಾದಲ್ಲಿ ಒಂದು ಡ್ಯಾನ್ಸ್ ವೈರಲ್ ಆಗ್ತು. ಆ ಡ್ಯಾನ್ಸ್ ಎಲ್ಲಿ ಆಡೋರೆ ಗೊತ್ತಾ? CBSE ಸ್ಕೂಲಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ. ಕಲ್ಚರಲ್ ಪ್ರೋಗ್ರಾಮ್ ಅಂತ ಯಾಕೆ ನಡೆಯುತ್ತೆ ಗೊತ್ತಾ? ಸ್ಟೂಡೆಂಟ್ಗಳಲ್ಲಿರುವಂಥ ಪ್ರತಿಮೆಗಳನ್ನ ಮತ್ತು ಕಲೆ, ಅವರ ಒಂದು ಕಲೆಗಳನ್ನ ನೋಡೋಕ್ಕೆ ಅಂತ ಒಂದು ಯಾವುದಾದ್ರು ಈವೆಂಟು, ಪ್ರೋಗ್ರಾಮ್ ನಡೀತಾ ಇರುತ್ತೆ. ಸೊ ಆ ಒಂದು CBSE ಸ್ಕೂಲಲ್ಲಿ ಅಸಭ್ಯ ಡ್ಯಾನ್ಸನ್ನು ಆಡೋರೆ. ಸೊ ಅಸಭ್ಯ ಡ್ಯಾನ್ಸನ್ನು ಆಡ್ತಿರುವಂತಹ ಸಂದರ್ಭದಲ್ಲಿ ಊರವರು ಅವರೇ, ಮತ್ತು ಪೇರೆಂಟ್ಸ್ಗಳು ಅವರೇ, ಮತ್ತು ಟೀಚರ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ಸ್ ಎಲ್ಲ ಕೂತ್ಕೊಂಡು ಆ ಡ್ಯಾನ್ಸನ್ನು ನೋಡೋರೆ. ಒಂದು ಟವಲ್ ಡ್ಯಾನ್ಸನ್ನು ಆಡೋರೆ. ಸೊ ಇದು ಕೂಡ ಒಂದು ದೊಡ್ಡ ಇಶ್ಯೂ ಆಯಿತು. ಯಾಕೆ ಅಂತಂದರೆ, ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದರೆ ಇವತ್ತು ಈ ಥರ ನಡೀತಾ ಇದ್ದಿದ್ದು ಬೇರೆ ಕಡೆ ನಡೆಯೋಕ್ಕೂ ಚಾನ್ಸಸ್ ಐತೆ. ಆ್ಯಕ್ಷನ್ ತೊಗೊಳ್ಳೇಬೇಕು ಅಂತ ಎಷ್ಟೋ ಜನ ರೀಲ್ಸ್ ಹಾಕಿರ್ಬೋದು, ಮತ್ತು ನ್ಯೂಸ್ಗಳಲ್ಲೂ ಕೂಡ ಹಾಕಕ್ಕೆ ಶುರು ಮಾಡಿದ್ರು. ಸೊ ಅಸಭ್ಯ ಡ್ಯಾನ್ಸನ್ನು ಆಡೋರೆ. ಸೊ ಇವತ್ತಿನವರೆಗೂ ಆ್ಯಕ್ಷನ್ ತೊಗೊಂಡ್ರು ಅಂತ ಒಂದು ಕಡೆ ಹೇಳ್ತವ್ರೆ, ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಹೇಳ್ತವ್ರೆ. ಸೊ ಇದೊಂದು ಕಡೆ ಇರಲಿ. ನೆಕ್ಸ್ಟ್, ಸೊ ಒಂದು ಘಟನೆ 2. ಈ ಘಟನೆ ಎಲ್ಲಿ ನಡೆದೈತೆ ಅಂತಂದರೆ, ನಮ್ಮ ಬೆಂಗಳೂರಿನ ನಿಯರ್ ನೆಲಮಂಗಲ ಅನಿಸುತ್ತೆ, ಮೋಸ್ಟ್ಲಿ ನೆಲಮಂಗಲನೇ ಇರ್ಬೋದು. ನೆಲಮಂಗಲದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಅಂತೆ. ಆ ಮೆಡಿಕಲ್ ಕಾಲೇಜಲ್ಲಿ ಒಂದು ಪ್ರೊಫೆಸರ್ ಒಂದು 40-50 ಜನ ಇರುವಂಥ ಕ್ಲಾಸ್ ರೂಮಲ್ಲಿ ಮೈಕಲ್ಲಿ ಒಂದು ಸ್ಟೂಡೆಂಟ್ ನೇಮನ್ನು ಹೇಳಿ ಒಂದು ಪ್ರೊಫೆಸರ್ ಪ್ರಪೋಸ್ ಮಾಡೋರೆ. ಸೊ ಅದು ಪ್ರಪೋಸ್ ಮಾಡಿದ್ದು ಇಲ್ದೇ ಆ ಸ್ಟೂಡೆಂಟ್ ಹತ್ರ, ಆ ವಿದ್ಯಾರ್ಥಿನಿ ಹತ್ರ ಏನು ಕೇಳೋರೆ ಗೊತ್ತಾ? ನೀನು ನನ್ನ ಹತ್ರ ಸಿಗಾಕೊಂಡಿದ್ಯಾ, CCTV ಐತೆ. ಸೊ 1-2 ದಿವಸಕ್ಕೆ ಮುಂಚೆ ನೀನೇ ನನಗೆ ಪ್ರಪೋಸ್ ಮಾಡಿದ್ಯಾ, ಅದಕ್ಕೆ ನಾನು ಇವತ್ತು ಪ್ರಪೋಸ್ ಮಾಡಿದ್ದೀನಿ ಅಂತ ಹೇಳೋರೆ. ಸೊ ಆ ಸ್ಟೂಡೆಂಟ್ ಕೇಳ್ತವ್ರೆ, ಆ ವಿದ್ಯಾರ್ಥಿನಿ ಕೇಳ್ತವ್ರೆ, ಆ CCTV ಫುಟೇಜನ್ನು ರಿಲೀಸ್ ಮಾಡಿ ಅಂತ ಕೇಳಿದ್ರು. ಕೇಳಿದ್ಕೆ ಆ ಪ್ರೊಫೆಸರ್ ಓಡಕ್ಕೆ ಟ್ರೈ ಮಾಡೋದಂಥ ಸಂದರ್ಭದಲ್ಲಿ ಕಾರ್ ಹತ್ತುವಂಥ ಟೈಮಲ್ಲಿ ಆ ಸ್ಟೂಡೆಂಟ್, ಆ ಮೆಡಿಕಲ್ ಸ್ಟೂಡೆಂಟೇ ಹೋಗಿ ಚಪ್ಪಲಿ ತಗೊಂಡು ಹೊಡೆದವ್ರೆ. ಸೊ ಎಷ್ಟೋ ಜನ ಅದಕ್ಕೂ ಕೂಡ ಒಂದು ಪ್ರೊಫೆಸರ್ನ ಚಪ್ಪಲಿ ತಗೊಂಡು ಹೊಡಿಬೋದಂತ ಆ ಸ್ಟೂಡೆಂಟ್ನ ಬ್ಲೇಮ್ ಮಾಡ್ತಿದ್ರು. ಸೊ ಆ ಚಪ್ಪಲಿ ತಗೊಂಡು ಹೊಡೆದು ತಪ್ಪಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತಪ್ಪೇ. ಸೊ ಇವರು ಹೊಡಿಯುವಂಗೆ ಆ ಮೈಂಡ್ ಸೆಟ್ಟಿಗೆ ತಳ್ತವ್ರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ? ಸೊ ಇದಾದ ನಂತರ ಆ ಪ್ರೊಫೆಸರ್ನ ಬಂಧಿಸಿ ಹಿಡಿದು ಒಳಗೆ ಹಾಕಿದ್ರು. ಸೊ ಇದಾದ ನಂತರ ಒಂದು ಪ್ರೈವೇಟ್ ಯೂನಿವರ್ಸಿಟಿಲಿ, ಇದು 3ನೇ ಘಟನೆ ಅಂತ ಹೇಳ್ಕೊಳ್ಳೋಣ. ಸೊ ಒಂದು ಪ್ರೈವೇಟ್ ಯೂನಿವರ್ಸಿಟಿಲಿ ಬೆಂಗಳೂರಲ್ಲೇ ನಡೆದಿದ್ದು. ಒಂದು 50-60 ಜನ ಇರುವಂಥ ಅದೇ ಥರನೇ ಒಂದು ಕ್ಲಾಸ್ ರೂಮಲ್ಲಿ ಒಂದು ಪ್ರೊಫೆಸರ್ ಒಂದು ಸ್ಟೂಡೆಂಟ್ ನೇಮನ್ನು ಹೇಳಿ, ನೀವೆಲ್ಲ ಅಂದರೆ ಕ್ಯಾಶ್ ನೇಮ್ ಹೇಳಿ ನೀವೆಲ್ಲ ಟೆರರಿಸ್ಟು ಕಂಡ್ರು ಅಂತೇಳಿ ಬೈತವ್ರೆ. ಸೊ ಎಲ್ಲರೂ ಒಂದೇ, ಎಲ್ಲರೂ ಸಮಾನೆ ಅಂತ ಹೇಳ್ಕೊಡುವಂಥ ಸ್ಕೂಲು, ಕಾಲೇಜ್, ಯೂನಿವರ್ಸಿಟಿ ಎಲ್ಲದರಲ್ಲೂ ಕೂಡ ಹೇಳುವಂಥವ್ರು ಈ ಪ್ರೊಫೆಸರ್ಗಳು ಯಾಕೆ ಹೇಳಿದ್ರು? ಇಂಥವ್ರಿಗೆ ನಾನು ಹೇಳೋದೇನೋ ಗೊತ್ತಾ? ಇವರು ಕ್ಲಾಸ್ ರೂಮಲ್ಲಿ ಲರ್ನ್ ಮಾಡ್ತಾರಾ, ಇಲ್ಲಾಂದರೆ ಇವ್ರಿಗೆ ಲರ್ನ್ ಹೇಳ್ಕೊಡ್ಬೇಕಾ, ಅಂದರೆ ಪಾಠ ಮಾಡಬೇಕಾ ಇವ್ರಿಗೆ? ಸೊ ಏನೋ ಗೊತ್ತಿಲ್ಲಪ್ಪ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಒಂದನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನೋ ಗೊತ್ತಾ? ಏನಿಲ್ಲ, ಒಂದು ಸ್ಟೂಡೆಂಟಿಂದ ಇನ್ನೊಂದು ಸ್ಟೂಡೆಂಟ್ಗೆ ಪ್ರಾಬ್ಲಮ್ ಬಂತು ಅಂತಂದರೆ ಟೀಚರ್ಸ್, ಪ್ರೊಫೆಸರ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಎಲ್ಲರ ಹತ್ರನೂ ಹೇಳ್ತಿದ್ರು. ಅದೇ ಒಂದು ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಫೆಸರಿಂದ ಪ್ರಾಬ್ಲಮ್ ಬಂತು ಅಂತಂದರೆ ಯಾರು ತಾವು ಹೇಳ್ತಾರೆ? ಸೊ ಇಷ್ಟೇ ನನ್ನ ಯೋಚನೆ. ಸೊ ಅಂದರೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದರೆ ಇದು ಜಾಸ್ತಿ ಆಗುತ್ತೆ. ಸೊ ಒಬ್ಬರನ್ನ ಹಿಡ್ದು ಬಂಧಿಸಿ ಒಳಗೆ ಹಾಕಿದ್ರು. ಇನ್ನೊಂದು ಪ್ರೊಫೆಸರ್ನ ಆ ರೀಲ್ಸ್ ವೈರಲ್ ಆಗ್ತಾ ಐತೆ ಅಂತ ಗೊತ್ತಾದ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡವ್ರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅದುವರೆಗೂ ಟಾಟಾ, ಬಾಯ್ ಬಾಯ್. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.